ಅಗ್ರಜಣ್ಣ, ಮೀನಿಗೆ ನೀರಿನ ಮಟ್ಟ ನೋಡ್ಕೊಂಡು ಈಜು ಅಂದಂಗ ಆಯ್ತು. ಅಲ್ಲ, ಅಡ್ಗೆ ಮಾಡೋಳಿಗೆ ತರಕಾರಿ ಯಾವ ತರ್ಬೇಕು ಅಂತ ಗೊತ್ತಿರಲ್ವಾ? ದಿನ ನಾನ್ ತಾನೇ ತರೋದು. ನೀನು ಗೊತ್ತು ಅಂತ ನನಗೂ ಗೊತ್ತು, ಆದ್ರೆ ನಾನ್ ಹೇಳ್ತಿರೋದು ಅಡ್ಗೆ ಮಾಡೋ ತರಕಾರಿ ಅಲ್ಲ, ಮತ್ತೆ ಫೈಟ್ ಮಾಡೋ ತರಕಾರಿ. ಫೈಟಾ? ನೆನ್ನೆ ಯಾವನೋ ಕಳ್ಳಂಗೆ ತರಕಾರಿ ತಗೊಂಡು ಹಿಗ್ಗ ಮುಗ್ಗ ನಾಯಿ ಹೊಡೆದಂಗ್ ಹೊಡೆದಿದ್ಯಲ್ಲ, ಆ ತರ ಸ್ವಾರೆಕಾಯೋ ಬದ್ನೆಕಾಯೋ ತಗೊಂಡ್ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಈ ಸಲ ಕುಂಬಳಕಾಯಿ ತಗೊಂಡ್ ಹೊಡಿ. ಯಾವನಾದ್ರೂ ಚೈನ್ಗೆ ಕೈ ಹಾಕ್ತಿದ್ದಾನೆ ಅಂದ್ರೆ ಡೈರೆಕ್ಟ್ ತಲೆಗೆ ಹೊಡಿ. ಆಗಿದ್ದಾಗ್ಲಿ ನಾನ್ ನೋಡ್ಕೊಂತೀನಿ. ಈ ನಾಗು ಪವರ್ ಏನು ಅಂತ ನಾನ್ ತೋರಿಸ್ತೀನಿ. ಅಣ್ಣ, ಕಣ್ಣೆದ್ರು ಅನ್ಯಾಯ ಆಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ನಿರ್ಬಾರ್ದು, ನಿಜ. ಹಾಗಂತ ತಲೆ ಹೊಡಿಯೋ ಮಟ್ಟಕ್ಕೆ ಇಳಿಬಾರ್ದು. ಈ ತರ ನೀತಿ ಫಾಲೋ ಮಾಡಂಗಿದ್ರೆ ಅನ್ಯಾಯ ನಡೀತಿರೋ ಜಾಗದಿಂದಾನೇ ದೂರ ಇದ್ಬಿಡು. ನಿನಗೂ ಒಳ್ಳೇದು, ಆ ತರಕಾರಿಗೂ ಒಳ್ಳೇದು, ಪಾಪ ಆ ಕಳ್ಳಂಗೂ ಒಳ್ಳೇದು. ಅಣ್ಣ, ನಾನು ಆಮೇಲೆ ಮಾಡ್ತೀನಿ. ಹಲೋ ಹಲೋ, ದಯವಿಟ್ಟು ಬಿಟ್ಬಿಡಿ ಅಣ್ಣ, ಎಲ್ರು ನೋಡ್ತಿದ್ದಾರೆ. ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಅಂಗಡಿಗೆ ಗಿರಾಕಿಗಳು ಕಡಿಮೆ ಆಗಿದ್ದಾರೆ. 2 ದಿನದಲ್ಲಿ ನಿಮ್ ಹಣ ವಾಪಸ್ ಕೊಟ್ಬಿಡ್ತೀನಿ. ಏನ್ರ ಮಕ ನೋಡ್ತಾ ಇದ್ದೀರಾ? ಹುಡುಗಿ ಹೇಳಿದ್ ಕೇಳಿಸ್ಲಿಲ್ವಾ? ಗಿರಾಕಿ ಇಲ್ವಾ ಅಂತೆ? ಹೋಗಿ ವ್ಯಾಪಾರ ಮಾಡಿ. ಯಾರಾದ್ರೂ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ನೋಡು, ಸೈಡಿಗೆ ಹೋಗೋ. ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ. ಯಾಕೆ ಅವಳು ಬಡ್ಡಿನ ನೀನ್ ಕಟ್ತೀಯಾ? ನಂದೇನ್ ಅಭ್ಯಂತರ ಇಲ್ಲ ಅಲ್ವೇ ಅಂದ್ರು? ಇಲ್ಲಿರೋ ಜನರೆಲ್ಲ ಸೇರಿ ನಂದೊಂದಿರ್ಲಿ ಅಂತ ಒಂದೊಂದು ಧರ್ಮದ ಎತ್ ಕೊಡ್ತಾ ಹೋದ್ರೆ ಬಡ್ಡಿ ಇರ್ಲಿ, ಅಸ್ಲಿತ್ತು ಅನ್ನೋದು ಮರ್ತೋಗುತ್ತೆ. ಏನ ಈ ಜನಗಳ ದಡ್ಡಿ ನೀನು. ಇಷ್ಟೊತ್ತವಳು ಬಡ್ಕೊಬೇಕಾದ್ರೆ ಬರ್ದೇ ಇರೋ ಈ ಜನಗಳು ಈಗ ಬರ್ತಾರಾ? ನನ್ ಮೈ ಮುಟ್ಟ ತಾಕತ್ತು ಯಾವನ್ಗಾರ ಇದೆಯನ್ರ? ನಿನಗಿದ್ಯಾ? ಇದ್ರೆ ಮುಂದೆ ಬರ್ರ. ನೋಡ್ದಾ, ಯಾವನು ಬರಲ್ಲ. ನೋಡಿ, ಅವ್ರು ಇರೋದೇ 3 ಜನ, ನಾವ್ ಇಷ್ಟು ಜನ ಇದೀವಿ. ಈ ಪುಡಿ ರೌಡಿಗಳಿಗೆ ಹೆದರ್ಕೊಂಡು ಒಂದ್ ಹುಡುಗಿಗೆ ಅವಮಾನ ಆಗ್ತಾ ಇರೋದನ್ನ ನೋಡ್ತಾ ನಿಂತ್ಕೋಬೇಕಾ? ನಿಮ್ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೆ ನೀವ್ ಸುಮ್ನಿರ್ತಿದ್ರ? ನೀವೆಲ್ರೂ ಫೋನ್ ತಗೊಂಡು ವಿಡಿಯೋ ಮಾಡಿದ್ರೆ ಸಾಕು, ಆಗ ಇವ್ರ ಮಾನ ಮರ್ಯಾದೆ ಬೀದಿಗೆ ಬಂದ್ ನಿಲ್ಲುತ್ತೆ. ಇವ್ರ ಮನೇಲಿರೋ ಅಮ್ಮ, ಅಕ್ಕ, ಹೆಂಡತಿ, ಮಕ್ಕಳೆಲ್ಲ ನೋಡಿ ಇವ್ರ ಮಕ್ಕಕ್ಕೆ ಕ್ಯಾಕರ್ ಸುಗಿತಾರೆ. ಹೆಣ್ಣು ಅನ್ನೋ ಪದದ ಅರ್ಥನ ಅವ್ರ ಮನೇಲಿರೋ ಹೆಣ್ಮಕ್ಳೇ ಕಲಿಸ್ತಾರೆ. ವಿಡಿಯೋದಿಂದ ನಮ್ಮನೆ ಹೆಣ್ಮಕ್ಳಲ್ಲ, ರೋಡಲ್ಲಿ ತಿರುಗಾಡೋ ಹೆಣ್ಮಕ್ಳ ಕೈಯಲ್ಲಿ ಬಿಟ್ಟಿ ಮಾಂಜೆ ತಿನ್ಬೇಕಾಗುತ್ತೆ. ಬಾಣ ಹೋಗೋಣ. ಹಾಗಂತ ಇವಳನ್ನ ಹಾಗೆ ಬಿಡಕ್ಕಾಗುತ್ತೇನೋ? ಇವಳ ಅಣ್ಣ ನಮ್ಮ ಬಾಸ್ ಹತ್ರ ಸಾಲ ಮಾಡಿದಾನಣ್ಣ, ಅವಾಗ ವಿಚಾರಿಸೋಣ. ಬಾಣ ಹೋಗೋಣ. ಓ, ನಮ್ ಕೈಗೆ ಸರಿಯಾಗಿ ತಗೊಳಕೊಂಡಿದ್ಯಾ ಕಣೆ. ನಮಗೂ ಟೈಮ್ ಬರುತ್ತೆ, ಆಗ ನೀನ್ ಗಲಾಟೆ ಮಾಡ್ರೆ 4 ಜನ ಅಲ್ಲ, ಒಬ್ರು ಬರಲ್ಲ. ಆಗಿದೆ ನಿನ್ಗೆ. ಬಂದ್ರೆ ಹೋಗೋಣ. ಅಲ್ಲಮ್ಮ, ನೀವ್ ಯಾಕೆ ನನ್ಗೋಸ್ಕರ ಇಂಥವ್ರನ್ನ ಎದುರಾಕೊಳಕ್ ಹೋದ್ರಿ? ತಪ್ಪು ಯಾರದೇ ಆಗಿರ್ಲಿ, ತಪ್ಪು ಅಂತ ಹೇಳ್ಬೇಕು. ಹಾಗೆ ಬಿಟ್ರೆ ಇನ್ನು ಹೆಚ್ಕೋತಾರೆ. ತುಂಬಾ ಉಪಕಾರ ಆಯ್ತಮ್ಮ. ಏನೋ ನಿಮ್ ಒಳ್ಳೆತನನೇ ನಿಮ್ಮನ್ ಕಾಯ್ಲಿ.